ಇವತ್ತು ನಾರಾಯಣಗೌಡರು ಮತ್ತೆ ಸುಮಲತಕ್ಕವರ ಲೀಡರ್ಶಿಪ್ ಅಲ್ಲಿ ಜಿಲ್ಲೆಯ ಎಲ್ಲಾ ಪ್ರಮುಖರು ಇವತ್ತು ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯದ ಎಲ್ಲಾ ಪ್ರಮುಖ ನಾಯಕರುಗಳ ಹತ್ರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಿತ್ತು ಅದನ್ನ ನಾವು ಹೇಳಿದೀವಿ. ಎಲ್ಲಾ ಒಕ್ಕೋರ್ಲಾಗಿ ಒಂದು ತೀರ್ಮಾನ ಮಾಡಿದೀವಿ. ಮುಂದೆ ಬರ್ತಕ್ಕಂತ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾರ್ಯಕರ್ತರಿದ್ರೆ ನಾವು ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾರ್ಯಕರ್ತರ ಚುನಾವಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು. ಮತ್ತೆ ಈ ಜಿಲ್ಲೆನಲ್ಲಿ ಕನಿಷ್ಠ 15 ಜಿಲ್ಲಾ ಪಂಚಾಯತಿ 50ಕ್ಕೂ ಹೆಚ್ಚು ತಾಲೂಕ್ ಪಂಚಾಯತಿಗಳನ್ನ ಗೆಲ್ಲಲಿಕ್ಕೆ ನಾವೆಲ್ಲ ಒಂದು ಒಮ್ಮತದಿಂದ ತೀರ್ಮಾನವನ್ನ ಮಾಡ್ಕೊಂಡಿದೀವಿ. ಈ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಸುಮಲತಾ ಮೇಡಮ್ ಅವರ ಮತ್ತೆ ನಾರಾಯಣಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಜಿಲ್ಲೆಯ ಎಲ್ಲ ಪರಾಜಿತ ಅಭ್ಯರ್ಥಿಗಳು ಎಲ್ಲ ಪ್ರಮುಖ ನಾಯಕರುಗಳು ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಗಳು ಇವತ್ತು ಒಂದೆಡೆ ಸೇರಿದ್ವಿ. ಎಲ್ಲ ನಾವು ತೀರ್ಮಾನ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರ ಚುನಾವಣೆಯನ್ನ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಒಕ್ಕೋಲ ತೀರ್ಮಾನ ಎಲ್ಲರೂ ಕೂಡ ತೆಗೆದುಕೊಂಡು ರಾಜ್ಯ ನಾಯಕರುಗಳ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಮತ್ತೆ ಮುಂದಿನ ವಾರದಿಂದನೇ ಮೇಡಮ್ ಅವ್ರು ಮತ್ತೆ ನಾರಾಯಣಗೌಡರು ಡೇಟ್ ತಗೊಂಡು ನಾವು ಕ್ಷೇತ್ರವರು ಪ್ರವಾಸ ಮಾಡ್ತೀವಿ ಅಂತ ನಾವು ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಅದಕ್ಕೆ ಒಮ್ಮತವನ್ನ ಸೂಚಿಸಿದ್ದಾರೆ. ಅಲ್ಲ ನಾವು ಇವತ್ತು ಸಭೆ ಆಗಿದ್ದು ಮುಂದೆ ಬರ್ತಕ್ಕಂತ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಚಾರವಾಗಿ ಸಭೆ ಆಗಿತ್ತು. ಸಂಘಟನಾತ್ಮಕವಾಗಿ ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿದ್ರೆ ನಾವುಗಳಿದ್ರೆ ಪಕ್ಷಕ್ಕೆ ಕಾರ್ಯಕರ್ತರು ಬಹುಮುಖ್ಯ. ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ನಾವೆಲ್ಲ ಒಮ್ಮತದ ತೀರ್ಮಾನವನ್ನ ಮಾಡಿದ್ವಿ. ಅಲ್ಲ ನಾವು ಇದು ಪಕ್ಷ ಸಂಘಟನೆ, ಪಕ್ಷದ ದೃಷ್ಟಿಯಿಂದ ಇದು ನಮ್ಮ ಪಕ್ಷ ಬಲವರ್ಧನೆಗೆ ಸೇರಿದ ಸಭೆ. ಇದು ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗ್ಬೇಕು ಅಂತ ಒಕ್ಕೊರ್ಲಾಗಿ ಮೇಡಮ್ ನಾರಾಯಣಗೌಡರು ನಾವೆಲ್ಲ ಅವರ ಒಂದು ಸೂಚನೆಗಳು ಅವರ ಒಂದು ಸಲಹೆಗಳನ್ನ ತೆಗೆದುಕೊಂಡಿದ್ದೇವೆ. ಎಲ್ಲ ಇಲ್ಲಿ ಸೇರಿದ್ದಕ್ಕಂಥವ್ರು ಎಲ್ಲರ ಅಭಿಪ್ರಾಯ ಅದೇ ಆಗಿದೆ. ನಾವು ಸ್ವತಂತ್ರವಾಗಿ ಬಿಜೆಪಿ ಪಕ್ಷದ ಅಡಿಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ನೋಡಿ, ವಿಧಾನಸಭೆ ಇರಲಿ, ಅದಕ್ಕೆ ರಾಜ್ಯ ನಾಯಕರು ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಅವ್ರು ತಗೊಳ್ಳುವಂತ ತೀರ್ಮಾನ ಆಗಿರುತ್ತೆ ಇದು. ಬಟ್ ಪಕ್ಷವನ್ನು ನಾವು ಏನಾದ್ರೂ ಅಲ್ಲಿ ಗಟ್ಟಿಗೊಳಿಸ್ಬೇಕು, ಏನಾದ್ರೂ ಬೆಳೆಸ್ಬೇಕು ಅಂದ್ರೆ ಈ ರೀತಿ ಒಂದು ಹೆಜ್ಜೆಗಳನ್ನ ನಾವು ಹಾಕೊಳ್ಳದೆ ಹೋದ್ರೆ ಅದು ಕಷ್ಟ ಆಗುತ್ತೆ ಮುಂದಕ್ಕೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಫೈನಲಿ ಪಕ್ಷ ಹೈಕಮಾಂಡ್ ಏನ್ ಹೇಳುತ್ತೆ, ಮೇಡಮ್ ಆದಿಯಾಗಿ ನಾರಾಯಣಗೌಡರ ಆದಿಯಾಗಿ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸೂಚನೆಯನ್ನ ನಾವು ಗೌರವಿಸ್ತೀವಿ ಮತ್ತೆ ಪಾಲಿಸ್ತೀವಿ. ಆದ್ರೆ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಎಲ್ಲಿವರೆಗೆ ನಾವು ಡೈರಿ, ಸೊಸೈಟಿ, ಪಂಚಾಯತಿ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನ ಕಾರ್ಯಕರ್ತರ ಚುನಾವಣೆಗಳಿಗೆ ನಾವು ಶಕ್ತಿ ತುಂಬೋದಿಲ್ವಾ, ನಾವೆಂತ ನಾಯಕರಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಶಕ್ತಿ ತುಂಬೋ ದೃಷ್ಟಿಯಿಂದ ಪಕ್ಷನ ಕೆಳ ಹಂತದಿಂದ ನಾವು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಈ ಚುನಾವಣೆಗೆ ನಾವು ಸ್ವತಂತ್ರಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಒಕ್ಕೋರ್ಲಾಗಿ ತೀರ್ಮಾನ ಮಾಡಿ ರಾಜ್ಯ ನಾಯಕರ ಮುಂದೆ ಇಟ್ಟಿದ್ದೇವೆ. ಈಗ ಮೇಡಮ್ ಅವರು ನಾರಾಯಣಗೌಡರು ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ, ಇಡೀ ಜಿಲ್ಲೆ ನಾವು ಪ್ರವಾಸ, ಜಿಲ್ಲಾಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ, ಜಿಲ್ಲಾಧ್ಯಕ್ಷರು ಸಮಯವನ್ನ ನಿಗದಿ ಮಾಡ್ತಾರೆ. ಅದ್ರ ಪ್ರಕಾರ ಇವ್ರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.